ಬೇರೇನುವೇನ ಪ್ರಾರ್ಥನೆಯ ಕೊನೆಯ ದಿನ ಇಂದು ವಿಶೇಷವಾಗಿ ನಮ್ಮ ಕುಟುಂಬಗಳಿಂದ, ಧರ್ಮ ಕೇಂದ್ರದಿಂದ, ಪರ ಊರಿನಲ್ಲಿ, ಪರದೇಶದಲ್ಲಿ ಕೆಲಸ ಮಾಡುತ್ತಿರುವಂತಹ, ವಿದ್ಯಾಭ್ಯಾಸವನ್ನು ಮಾಡುತ್ತಿರುವಂತಹ ನಮ್ಮೆಲ್ಲ ಕುಟುಂಬದ ಸದಸ್ಯರನ್ನು ಸ್ಮರಿಸಿ ಅವರೆಲ್ಲರನ್ನು, ಅವರೆಲ್ಲರ ಉದ್ದೇಶಗಳನ್ನು, ಕೆಲಸ ಕಾರ್ಯಗಳನ್ನು, ವಿದ್ಯಾಭ್ಯಾಸವನ್ನು ಮಾತೆ ಮರಿಯಮ್ಮನವರ ಮೂಲಕ ದೇವರಿಗೆ ಒಪ್ಪಿಸಿಕೊಡುವ ಪ್ರಾರ್ಥನೆಗೆ ನಾವು ತೆಗೆದುಕೊಂಡಿರುವಂತಹ ಉದ್ದೇಶಗಳಿಗಾಗಿಯೂ ಪ್ರಾರ್ಥಿಸೋಣ. ಸರ್ವಶಕ್ತ ಕರುಣಾಳು ದೇವರೇ, ನಿಮ್ಮನ್ನು ಪೂಜಿಸುವವರ ಆತ್ಮಜ್ಯೋತಿ ನೀವಾಗಿದ್ದೀರಿ. ನಿಮ್ಮನ್ನು ಪ್ರೀತಿಸುವವರ ಪ್ರಾಣ ನೀವಾಗಿದ್ದೀರಿ. ನಿಮ್ಮನ್ನು ಅವಲಂಬಿಸುವವರ ಶಕ್ತಿ ನೀವಾಗಿದ್ದೀರಿ. ಕನ್ಯಾಮರಿಯಮ್ಮನವರು ನಿಮ್ಮನ್ನು ಪೂಜಿಸಿ, ಪ್ರೀತಿಸಿ, ಅವಲಂಬಿಸಿ ಬಾಳಿದರು. ಅವರನ್ನು ನೀವು ಯೇಸು ಕ್ರಿಸ್ತರ ಮತ್ತು ಅವರ ಧರ್ಮಸಭೆಯ ತಾಯಿಯನ್ನಾಗಿ ಸನ್ಮಾನಿಸಿದಿರಿ. ಈ ಪೂಜ್ಯ ಮಾತೆಯನ್ನು ಗೌರವಿಸಲು ಒಂದುಗೂಡಿರುವ ನಾವೆಲ್ಲರೂ ಅವರ ಕೃಪಾಶೀರ್ವಾದಗಳನ್ನು ಹೇರಳವಾಗಿ ಪಡೆಯುವಂತೆ ಅನುಗ್ರಹಿಸಿರಿ. ಪವಿತ್ರ ಆತ್ಮರೊಡನೆ ಸದಾ ಜೀವಿಸಿ ಆಳುತ್ತಿರುವ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್.